ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಪ್ರಿಯರೇ, ಇಂದು ಸಹ ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ನಮಗೆ ಉಂಟಾಗುವ ಅನಾಹುತಗಳ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಎಲ್ಲರೂ ಗಮನ ಇಡಿ. ಇವಾಗ ನೀವು ಯಾವುದೋ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನೀವು ಯಾವುದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಗೆ ಅದಿಷ್ಟ, ನನಗಿಷ್ಟ ಅಂತೇಳಿ ಇಷ್ಟಪಟ್ಟು ನೀವು ಮಾಡ್ತಾ ಇದೆಯಾ, ಬಟ್ ದೇವರ ಚಿತ್ತದಿಂದ ಮಾಡ್ತಾ ಇದೆಯಾ, ಅದು ಭಾಳ ಪ್ರಾಮುಖ್ಯ. ನನ್ನ ಚಿತ್ತವನ್ನು ನೆರವೇರಿಸುವವನೇ ಎಂದೆಂದಿಗೂ ಸಮಾಧಾನವಾಗಿರ್ತಾನೆ. ಎಷ್ಟೋ ದೇವ ಮಕ್ಕಳು ನಾವು ಮಾಡೋಂಥ ತಪ್ಪೇನೆಂದರೆ, ನನಗಿಷ್ಟ ದಾనికి ನಾನು ಸೇಸ್ತಾ ಉಂಡಾನು, ಅದು ತಪ್ಪು. ದೇವನ ಚಿತ್ತ ಉಂಡಾಲ, ಆ ಜಾಗ ತೊಗೊಳ್ಳಕ್ಕೆ ದೇವ್ರ ಚಿತ್ತ ಇದೆಯಾ? ಯಾರೋ ನನಗೆ ಹೇಳಿದ್ರು, ಇಲ್ಲೇ ನೀನು ಒಂದು ಸಾಸ್ಲೂನಲ್ಲಿ ನಡೆಸಂಥ ಒಂದು ದೊಡ್ಡಬಳ್ಳಾಪುರದ ಹತ್ರ ಸಾಸ್ಲು ನಡೆಸಂಥ ಚಿಲ್ಡ್ರನ್ ಹೋಮನ ಇಲ್ಲೇ ಇಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ ಕೆಲವರು ಒಳ್ಳೆ ಐಡಿಯಾ ಕೊಟ್ಟರು, ಗುಡ್ ಐಡಿಯಾ ಕೊಟ್ಟರು. ಬಟ್ ಎಲ್ಲರೂ ಗಮನ ಇಡಿ, ಆಲ್ ಗುಡ್ ಐಡಿಯಾ ಈಸ್ ನಾಟ್ ಗಾಡ್ ಐಡಿಯಾ. ಎಲ್ಲರೂ ಇಲ್ಲಿದ್ದೀರಾ? ನೀವು ಯಾವ ಗಾಡಿ ತಗೊಳ್ತೀರೋ, ನೀವು ಯಾವ ಸೈಟ್ ತಗೊಳ್ತೀರೋ, ನೀವು ಯಾವ ಮನೆ ಕಟ್ತೀರೋ, ನೀವು ಯಾವ ಸ್ಕೂಲ್ಗೆ ಹಾಕ್ತಿರೋ, ಯಾವ ಕಾಲೇಜ್ಗೆ ಹಾಕ್ತಿರೋ, ಇದೆಲ್ಲ ಪ್ರಿಯರೇ ದೇವ್ರ ಚಿತ್ತವಾಗುತ್ತೆ. ದೇವ್ರ ಚಿತ್ತ ಅಂತ ಹೇಳಿದ್ರೆ, ಪ್ರಿಯ ದೇವರ ಮಕ್ಕಳೇ, ಯು ಬಿ ಬ್ಲ್ಯಾಂಕ್, ಯು ಜಸ್ಟ್ ಸೈನ್ ದ ಬ್ಲ್ಯಾಂಕ್ ಪೇಪರ್. ಬ್ಲ್ಯಾಂಕ್ ಪೇಪರ್ನ ಸೈನ್ ಮಾಡ್ರಿ, ಖಂಡಿತವಾಗಿ ಎಲ್ಲರೂ ಗಮನ ಇಡಿ. ನಿನ್ಗಿಷ್ಟ ಯಾವಾಗಲೂ ಕಷ್ಟ, ಬಟ್ ದೇವರ ಚಿತ್ತ ಯಾವಾಗಲೂ ಸಮಾಧಾನ. ಚರ್ಚ್ ಇಸ್ ಎ ಪ್ಲೇಸ್ ವೇರ್ ಯು ಕ್ಯಾನ್ ಬಿ ಹ್ಯಾಪಿ. ಚರ್ಚ್ ಸಭೆಯಲ್ಲಿ ನೀನು ಕೂತ್ವಲ್ಲ, ಸಂತೋಷ ಇರಬೇಕು ಅಲ್ವಾ? ಸಿಕ್ಸರ್ ಹೊಡೆದವನಿಗಿಂತ ನಾನು ಹಾಕಿರೋ ಪಾಯಿಂಟು ಎಂಥದ್ದು. ಸರಿ, ಪರವಾಗಿಲ್ಲ, ನೀವು ಕೈ ತಟ್ಟೆ ಹೋದ್ರೆ ನನಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಕಮ್ ಥ್ರೂ ದಟ್ ಅಲ್ವಾ. ನಾನು ಕೈ ಚಪ್ಪಾಳೆ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ನನಗೆ ನೀವು ಕೈ ಚಪ್ಪಾಳೆ ತೊಟ್ಟಿದ್ರೆ ನಿಮ್ಗೆ ಬಿಸಿ ಆಗುತ್ತೆ ಅಷ್ಟೇ. రైట్, ఓకే. మనం దేవుని చిత్తాన్ని నెరవేరించినప్పుడు అంత ప్రశాంతంగా ఉంటుంది. చూడండి, ನಾನು ಒಂದು ಕಡೆ ಹೋಗಿದ್ದೆಪ್ಪ, ಈ ಕಡೆ ಎಲ್ಲಿ ಗುಬ್ಬಿ ಕಡೆ ಹೋಗಿದ್ದೆ, ಇಲ್ಲಲ್ಲ ಈ ಗುಬ್ಬಿ ಅಲ್ಲ, ಸುಮಾರು ವರ್ಷಗಳಿಂದ ಕಾಂತರಾಜ್ ಮತ್ತು ಸ್ಟೀವನ್, ಶಿವಶಂಕರ್, ಕಿಶೋರ್ ನನ್ನ ಜೊತೆ ಬಂದಿದ್ದರು. ಹೋಗಿದ್ದೆ ಅಮ್ಮ, ಅಲ್ಲಿ ಒಂದು ಚಿಕ್ಕ ಮನೆ, ಒಂದು ಪಾಸ್ಟರ್ ಇದ್ರು ಬಿಡಿ, ಅವರು ಬಿಟ್ಟೋದ್ರು. ಬಟ್ ಅಲ್ಲಿ ಹೋದೆ, ಏನೋ ಒಂದು 10-15 ಜನ ಬಂದಿದ್ದರು. ನನಗೆ 2 ಸೆಷನ್ ಕೊಟ್ಟರು. ಕಾಂತರಾಜ್, ಸ್ಟೀವನ್ ಅವರು ಆರಾಧನೆ ತೊಗೊಂಡ್ರು, ನನಗೆ 2 ಸೆಷನ್ ಕೊಟ್ಟರು. 1ನೇ ಸೆಷನ್ನಲ್ಲಿ ಪ್ರಸಂಗ ಮಾಡ್ತಾನೆ ಇದ್ದೀನಮ್ಮ, ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಎಲ್ಲರೂ ಹಂಗಂತ ಇದ್ದಾರೆ, ಯಾರಿಗೂ ಒಂದು ಖುಷಿ ಇಲ್ಲ, ಸಂತೋಷ ಇಲ್ಲ. ಟೀ ಕುಡಿದ್ಬಿಟ್ಟು ಟೀ ಆದಮೇಲೆ ತಿರ್ಗಾ ಬಂದೆ ನೋಡಿ, దేవుడు ನನ್ನ హృదయದಲ್ಲಿ ಹೇಳಿದ್ರು, ಇಲ್ಲಿ ನೀನು ಅಲ್ಲಿ ಇಲ್ಲಿ ಸ್ವಲ್ಪ తెలుగు మాట్లాడు అని చెప్పే. అవుడు నాకు అంత తెలుగు రాదు, ಸರಿನಾ? ಸೊ ಏನಂದ್ರು ಅಂದರೆ, ನೀನು ಇದೇ ಪ್ರಸಂಗನ ಸ್ವಲ್ಪ ತೆಲುಗುನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹಾಕು ಅಂತೇಳಿ, ಅಮ್ಮ ಅದೇ ಕಾಂಗ್ರಿಗೇಷನ್ಗೆ ನೆಕ್ಸ್ಟ್ ಸೆಷನ್ ತಗೊಂಡೆ ನೋಡಿ. ದೇವರು ಹೇಳ್ದಂಗೆ ಅಲ್ಲಿ ತೆಲುಗುನಲ್ಲಿ ಮಾತಾಡಿದೆ ನೋಡು, ಆಹಾ ಜನ ಕುಣಿತಾರಪ್ಪ ಹಂಗೆ. ಅಂದರೆ ಫುಲ್ ತೆಲುಗು ಅಲ್ಲ, ಅಲ್ಲಲ್ಲಲ್ಲ ತೆಲುಗು, ಏನು ನಗ್ತಾರೆ, ಏನು ಕುಣಿತಾರೆ, ಅಯ್ಯೋ ಸಂತೋಷ. ನಾನು ಏನಕ್ಕೆ ಈ ಪಾಯಿಂಟ್ ಆಗ್ತೆ ಅಂದರೆ, ಅಮ್ಮ ಎಲ್ಲರೂ ಗಮನ ಇಡಿ. ಎಷ್ಟೋ ಜನ ಇವತ್ತು ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ, ಬೇಡ, ದೇವರ ಚಿತ್ತವನ್ನು ನೀವು ಮಾಡಿರಿ, ನೋಡಿ ನೀವು ಸಮಾಧಾನವಾಗಿರ್ತೀರಿ. ದಯವಿಟ್ಟು ಈ ಇದು ಎಲ್ಲರೂ ಓದ್ರಿ, ಇದು ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ನಾವು ಎಲ್ಲ ಓದ್ರಿ. ನಾವು ದೇವರ ಚಿತ್ತವನ್ನು ಮಾಡಿದಾಗ ಎಲ್ಲವೂ ಶಾಂತಿಯುತವಾಗಿರುತ್ತೆ. ವೆರಿ ಗುಡ್. ಈಗ ಪಕ್ಕದಲ್ಲಿರೋ ಬ್ರದರ್ ನೀವು ಓದ್ತೀರಾ, ನೆಕ್ಸ್ಟು ವಚನ ಓದ್ರಿ, ಇದೇ ಪಾಯಿಂಟಿಗೆ ಒಂದು ವಚನ ಓದ್ರಿ. ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಸ್ಥಿರಚಿತ್ತನಂದರೆ ಯಾರು ದೇವರ ಚಿತ್ತವನ್ನು ಮಾಡ್ತಾರೋ ಅವರಿಗೆ ಶಾಂತಿ ಇದೆ, ಅವ್ರ ಶಾಂತಿಯಲ್ಲಿ ನೆಲೆಗೊಂಡಿರ್ತಾರೆ, ಅವ್ರನ್ನ ಆ ಸಮಾಧಾನನೇ ಕಾಪಾಡ್ತಾರೆ. ಎಲ್ಲರೂ ಗಮನ ಇಡಿ.
ಎಲ್ಲರೂ ಗಮನ ಇಡಿ. ನಿನ್ನನ್ನು ನನ್ನನ್ನು ಸಮಾಧಾನದಲ್ಲಿ ಇಡೋದು ಹಣ ಅಲ್ಲ, ಮನೆ ಅಲ್ಲ, ನನಗೆ ನಿನಗೆ ಇರೋಂಥ ಕೆಲಸ ಅಲ್ಲ. ಇದೆಲ್ಲ ಇರಬೇಕು, ಬಟ್ ದೇವ್ರ ಚಿತ್ತ. ಸೊ ನಿಮ್ಮ ಮಕ್ಕಳಿಗಾಗಿ ದೇವ್ರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ದೇವ್ರ ಚಿತ್ತ ನಡೆಯೋಕ್ಕಾಗಿ ಪ್ರಾರ್ಥನೆ ಮಾಡಿ. ನೀವು ಏನೇ ತಗೊಂಡ್ರು ಪ್ರಿಯ ದೇವರ ಮಕ್ಕಳು, ಒಂದು ಗಾಡಿನ, ಒಂದು ಕಾರ, ಅದು ಏನೇ ಇರ್ಬೋದು, ದಯವಿಟ್ಟು ದೇವರ ಚಿತ್ತಕ್ಕಾಗಿ ಹೋರಾಡ್ರಿ, ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಎಲ್ರಿಗೂ ಹೇಳ್ತೀನಿ, ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ದೇವ್ರ ಚಿತ್ತ ಇದ್ದರೆ ಹೊರಗಡೆ ಸಮಸ್ಯೆ ಇರ್ತದೆ, ಒಳಗಡೆ ಸಮಾಧಾನ ಇರ್ತದೆ. ವೆರಿ ಗುಡ್, ಆಮೇನ್. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ತಿರುಗಿ ಹೇಳ್ತೀನಿ. ದೇವ್ರ ಚಿತ್ತ ಇದ್ದರೆ, ನೀನು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೆಯೋ ಅದಕ್ಕೆ ದೇವ್ರ ಚಿತ್ತ ಇದ್ದರೆ ನಿನಗೆ ಸಮಾಧಾನ ಇರ್ತದೆ, ಬೇರೆಯವರಿಗೆ ಸಮಸ್ಯೆನೇ ಇರ್ತದೆ. ಆದರೆ ಅದು ನೀನು ವರಿ ಮಾಡೋದು ಬೇಡ. ನಿನ್ನ ಮನೆಗೆ ನಿನಗೆ ಸಮಾಧಾನ ಇರೋದು ಭಾಳ ಪ್ರಾಮುಖ್ಯ. ಸೊ ಒಂದು ವೇಳೆ ಪ್ರಿಯ ದೇವ್ರ ಮಕ್ಕಳೇ, ಸರಿ ಪಾಸ್ಟ್ರೆ, ನಾವು ತಪ್ಪು ಮಾಡಿಬಿಟ್ವಿ, ನಾವು ತಪ್ಪಾದ ಡಿಸಿಷನ್ ತೊಗೊಂಡ್ಬಿಟ್ವಿ, ಅಥವಾ ನಾವು ನಿನ್ನ ಚಿತ್ತ ಮಾಡಿಲ್ಲ, ನಾವು ಏನೋ ಇಷ್ಟಪಟ್ಬಿಟ್ವಿ, ಅಥವಾ ಹಿಂಗಾಯ್ತು, ವರಿ ಮಾಡಬೇಡಿ. ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, ನೀವೇನು ಹೇಳಿ ಗೊತ್ತಾ? ಹೌದು ದೇವರೇ, ನಾನು ತಪ್ಪು ಮಾಡಿದೆ. ಭಯಪಡಬೇಡಿ, ದೇವರು ಆ ತಪ್ಪನ್ನು ಸರಿ ಮಾಡೋಕ್ಕೆ ಶಕ್ತನ. ಭಯಪಡಬೇಡಿ, ನಿರಾಶರಾಗಬೇಡಿ. ಅದು ವಸ್ತುನಾ, ಅದು ಯಾವುದೇ ಇರ್ಬೋದು. ಇನ್ನು ಮುಂದೆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮಾಡಿಬಿಟ್ಟಿದ್ದೀರಾ, ಬಟ್ ಏನು ಮಾಡೋದು? ಭಯಪಡಬೇಡಿ. ತನ್ನ ಮಕ್ಕಳನ್ನು ದೇವರು ಪ್ರೀತಿ ಮಾಡ್ತಾರೆ. ಪ್ರಿಯರೇ, ಒಂದು ವೇಳೆ ದೇವರ ಸನ್ನಿಧಾನದಿಂದ ಯೋನನ ಹಾಗೆ ದೂರ ಓಡಿ ಹೋಗಿ ಅನೇಕ ಅನಾಹುತಗಳನ್ನ ಅನುಭವಿಸ್ತಾ ಇದ್ದೀರಾ, ಇವತ್ತು ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡಿ. ಮಾತ್ರವಲ್ಲದೆ ರೀಡೆಡಿಕೇಟ್ ಮಾಡಿರಿ, ಪುನಃ ನಿಮ್ಮ ಜೀವಿತವನ್ನು ಯೇಸುವಿಗೆ ಪ್ರತಿಷ್ಠೆ ಮಾಡಿರಿ. ನೀವು ಅದರಿಂದ ಆಶೀರ್ವಾದಗಳನ್ನು ಹೊಂದ್ತೀರಾ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆ ಆದವರೇ, ಒಂದು ವೇಳೆ ಯಾರ್ಯಾರು ಈ ದಿನ ಈ ಪ್ರಸಂಗವನ್ನು ಕೇಳಿ, ಹೌದು ನನಗೆ ದೇವರ ಸನ್ನಿಧಾನ ಬೇಕು, ದೇವರ ಸನ್ನಿಧಿ ಇಲ್ಲದೆ ನಾನು ಎಷ್ಟೋ ಅನಾಹುತಗಳನ್ನ ಅನುಭವಿಸಿದ್ದೀನಿ ಎಂಬುದಾಗಿ ಯಾರ್ಯಾರು ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೋ, ತಪ್ಪಿ ಹೋದ ಮಗನು ನಿನ್ನ ಬಳಿಗೆ ಬರುವಾಗ ಅವನನ್ನು ಸ್ವೀಕಾರ ಮಾಡಿದ ಹಾಗೆ ಇವರೆಲ್ಲರನ್ನ ನೀನು ಸ್ವೀಕಾರ ಮಾಡಪ್ಪ. ಪುನಃ ಕಳೆದುಕೊಂಡಂಥ ಆನಂದ, ಸಂತೋಷ ಅವರು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಾನು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೇಳಿದ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ